ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಧ್ಯಾಹ್ನದ ಅಡುಗೆಗೆ ಮೂಲಂಗಿ ಸಾರು ಮತ್ತು ಬನಾನಾ ಡ್ರೈ ಫ್ರೈ ಮತ್ತು ಕ್ಯಾರೆಟ್ ಸ್ಮೂದಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪಾಗೋಷ್ಟು ತೊಗರಿಬೇಳೆನ ಕುಕ್ಕರಲ್ಲಿ ವಾಶ್ ಮಾಡಿಟ್ಟಿದ್ದೀನಿ ಮತ್ತು 2 ಮೂಲಂಗಿನ ಚೆನ್ನಾಗಿ ಪೀಲ್ ಮಾಡಿಬಿಟ್ಟು ಸ್ಲೈಸಾಗಿ ಕಟ್ ಮಾಡಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕ್ತಿದ್ದೀನಿ. ಮತ್ತು ಒಂದು ಫ್ರೆಶ್ ಟೊಮ್ಯಾಟೊನೂ ಕೂಡ ಚಾಪ್ ಮಾಡಿಬಿಟ್ಟು ಹಾಕ್ತೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಚಿಟಿಕೆ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 5 ರಿಂದ 6 ಲೋಟ ನೀರು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 5 ರಿಂದ 6 ವಿಷಲ್ವರೆಗೂ ವೇಟ್ ಮಾಡಬೇಕು. ಆಯಿಲ್ ಏನಕ್ಕಪ್ಪ ಹಾಕ್ತೀನಿ ಅಂತಂದರೆ ಅದು ಬೇಳೆ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ನೀವು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಬಾಳೆಕಾಯಿ ಡ್ರೈ ಫ್ರೈ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಬಾಳೆಕಾಯಿನೂ ಕೂಡ ಅದೇ ಥರ ಪೀಲ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಕಟ್ ಮಾಡಿ ಪೀಲ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ತೀನಿ. ಚಾಪ್ ಮಾಡಿರೋ ಬಾಳೆಕಾಯಿನ ಹಾಕಬೇಕು ಅಂದ್ಬಿಟ್ಟು, ಯಾಕಂದರೆ ಬಾಳೆಕಾಯಿ ಕಂದಾಗಿಬಿಡುತ್ತೆ ಬೇಗ ಅನ್ನೋ ಕಾರಣಕ್ಕೆ ನೀರಲ್ಲಿ ಹಾಕ್ತೀನಿ. ನೀರಲ್ಲಿ ಹಾಕಿದ್ರೆ ಅದು ಬ್ಲಾಕ್ ಆಗೋಲ್ಲ. ಸೊ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಬಾಳೆಕಾಯಿ ಹಾಕ್ತಿದ್ದೀನಿ. ಹೆಚ್ಕೊಂಡು ಏನು ನಾವು ಚಿಪ್ಸಿಗೆ ಯಾವ ಥರ ಹೆಚ್ಕೊತೀವೋ ಆ ಥರನೇ ಸ್ಲೈಸಾಗಿ ಹೆಚ್ಕೊಂಡ್ಬಿಟ್ಟು ನೀರಲ್ಲಿ ಹಾಕಬೇಕು. ಅದಕ್ಕೋಸ್ಕರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹೆಚ್ಚಿಟ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಇಡ್ತೀನಿ ಬಾಳೆಕಾಯಿ ಡ್ರೈ ಫ್ರೈಗೆ. ಯಾಕಂದರೆ ಬಾಳೆಕಾಯಿ ಡ್ರೈ ಫ್ರೈಗೆ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ನಾನು ಬಾಳೆಕಾಯಿ ಡ್ರೈ ಫ್ರೈಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಪೂರ್ತಿಯಾಗಿ ಪೀಲ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಪ್ಲೇಟಲ್ಲಿ ಎತ್ತಿಡ್ತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ಕ್ಯಾರೆಟ್ ಸ್ಮೂದಿ ಮಾಡೋಕ್ಕೋಸ್ಕರ ಈಗ ಕ್ಯಾರೆಟ್ನ ಒಂದು ಪೀಲ್ ಮಾಡಿಬಿಟ್ಟು ವಾಶ್ ಮಾಡಿ ಮತ್ತು ಅದನ್ನು ಒಂದು ಜಾರಲ್ಲಿ ಹಾಕಿ 1 ಪೀಸ್ ಶುಂಠಿ ಹಾಕ್ತಿದ್ದೀನಿ. 1 ಪೀಸ್ ಶುಂಠಿ ಹಾಕಿ ಮತ್ತು 4 ಮೆಣಸು ಹಾಕಬೇಕು. ಮತ್ತು ಇದು ಒಂದು ಟೇಬಲ್ ಸ್ಪೂನ್ ಜಾಗ್ರಿ ಹಾಕ್ತೀನಿ. 1 ಚಿಟಿಕೆ ಅರಿಶಿನ ಪುಡಿ ಹಾಕಿ 4 ಡೇಟ್ಸ್ ಹಾಕಿ ಅದನ್ನು ಮತ್ತು ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ಆಮೇಲೆ ಇವಾಗ ಕ್ಯಾರೆಟ್ ಸ್ಮೂದಿ ರೆಡಿ ಆಗುತ್ತೆ. ಅದಕ್ಕೆ ಸ್ಪ್ರಿಂಕಲ್ ಮಾಡೋಕ್ಕೋಸ್ಕರ 4 ಬಾದಾಮಿನ ಚಾಪ್ ಮಾಡಿ ಇಡ್ತಿದ್ದೀನಿ. ಆ ಕ್ಯಾರೆಟ್ ಸ್ಮೂದಿ ಏನಿದೆ ಫಿಲ್ಟರ್ ಮಾಡಿ ಅದಕ್ಕೆ ಈಗ ಬಾದಾಮ್ ಸ್ಪ್ರಿಂಕಲ್ ಮಾಡಿದರೆ ಕ್ಯಾರೆಟ್ ಸ್ಮೂದಿ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಸೈಡಲ್ಲಿ ಎತ್ತಿಡ್ತೀನಿ. ಅಷ್ಟರಲ್ಲಿ ಅಪ್ಪ ಬಂದು ವೆಜಿಟೇಬಲ್ ಪಪ್ಸು, ಹನಿ ಕೇಕು, ಪ್ಲಮ್ ಕೇಕು ತಂದಿದ್ದರು. ನನಗೆ ಹನಿ ಕೇಕ್ ಅಂದರೆ ತುಂಬ ಇಷ್ಟ. ನೋಡಿ, ವೆಜಿಟೇಬಲ್ ಪಪ್ಸು, ಹನಿ ಕೇಕು, ಪ್ಲಮ್ ಕೇಕು ತಂದಿದ್ದಾರೆ. ಪ್ಲಮ್ ಕೇಕು ಕೂಡ ಇಷ್ಟ ನನಗೆ ಮತ್ತು ಹನಿ ಕೇಕು ಕೂಡ ಇಷ್ಟ. ಯಾರ್ಯಾರಿಗೆ ಇದೆಲ್ಲ ಇಷ್ಟ ಎಲ್ಲ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಮನೇಲಿ ಯಾರು ಅಡುಗೆ ಮಾಡ್ತಾರೆ ಅಂತಲೂ ಕಮೆಂಟ್ ಮಾಡಿ. ಈಗ ಬೇಳೆ ಮೂಲಂಗಿ ಎಲ್ಲ ಬೆಂದಿದೆ ಸಾಂಬಾರಿಗೆ. ಅದಕ್ಕೆ ಈಗ 3 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಮತ್ತು ನೆನೆಸಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 5 ರಿಂದ 6 ನಿಮಿಷ ಕುದಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆ ಕೊಡಬೇಕು. ಒಂದು ಪ್ಯಾನ್ ಇಟ್ಕೊತೀನಿ. ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಕೆಂಪಗಾಗುವಷ್ಟು ಹುರಿದು ಒಗ್ಗರಣೆ ಕೊಟ್ಟರೆ ಸೂಪರಾಗಿರೋ ಮೂಲಂಗಿ ಬೇಳೆ ಸಾರು ರೆಡಿಯಾಗುತ್ತೆ. ಅದನ್ನು ಸೈಡಲ್ಲಿ ಎತ್ತಿರ್ತೀನಿ. ಮತ್ತು ಒಂದು ಪ್ಯಾನ್ ಇಟ್ಕೊತೀನಿ. ಬಾಳೆಕಾಯಿ ಡ್ರೈ ಫ್ರೈ ಮಾಡೋಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರ್ಕೊಂಡು ಕರಿಬೇವು, ಬೆಳ್ಳುಳ್ಳಿ ಹಾಕ್ತೀನಿ. ಮತ್ತು ಬಾಳೆಕಾಯಿ ನೀರಲ್ಲಿ ಹಾಕಿರ್ತೀನಲ್ಲ ಅದು ತೆಗೆದು ಹಾಕ್ತೀನಿ. ಮತ್ತು ಎಣ್ಣೆಲಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತೀನಿ. ಮತ್ತು ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಕೊರಿಯಾಂಡರ್ ಪುಡಿ, ಧನಿಯಾ ಪುಡಿ, ಆಮೇಲೆ ಅರಿಶಿನ ಪುಡಿ ಹಾಕ್ತೀನಿ, ಖಾರದ ಪುಡಿ ಹಾಕ್ತೀನಿ, ಗರಂ ಮಸಾಲ ಸ್ವಲ್ಪ ಹಾಕ್ಬಿಟ್ಟು
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಖಾರ ಪೂರ್ತಿ ಬಾಳೆಕಾಯಿ ಪೂರ್ತಿ ಬೆಂದೋಗ್ಬಿಡುತ್ತೆ. ಒಂದು 10 ನಿಮಿಷದವರೆಗೂ ಬೇಯಿಸಿದ್ರೆ ಸಾಕು. ಮತ್ತು ಒಂದು 1/4 ಲೋಟದಷ್ಟು ನೀರು ಹಾಕ್ತೀನಿ ಅಷ್ಟೇ. ಬಾಳೆಕಾಯಿ 10 ನಿಮಿಷದಲ್ಲೆಲ್ಲ ನೀರು ಬೆಂದೋಗ್ಬಿಡುತ್ತೆ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ಹಾಕಬೇಕು. ಯಾಕಂದರೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಒಂದು 1/4 ಲೋಟದಷ್ಟು ಹಾಕಿದ್ರೆ ಸಾಕು. ಈಗ ಚಪಾತಿ ಮಾಡ್ಕೊಳ್ಳೋಣ. ಬಾಳೆಕಾಯಿ ಡ್ರೈ ಫ್ರೈ ರೆಡಿಯಾಗಿದೆ. ಮತ್ತು ಈಗ ಅದು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿಗೆ ಒಂದು ಎಣ್ಣೆ ಹಚ್ಬಿಟ್ಟು ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿದರೆ ಸಾಫ್ಟಾಗಿರೋ ಚಪಾತಿ ರೆಡಿ ಆಗುತ್ತೆ. ನಾನಿವಾಗ ಲಂಚಿಗೆ ಅನ್ನ, ಚಪಾತಿ ಮತ್ತು ಮೂಲಂಗಿ ಬೇಳೆ ಸಾಂಬಾರು ಮತ್ತು ಬಾಳೆಕಾಯಿ ಡ್ರೈ ಫ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಲಂಚ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.